ಇವತ್ತು ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಮಾಡಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿ ಆದೆ. ಟೆಂಪಲ್ಗೆ ಹೋಗಬೇಕಾದ್ರೆ ಮಮ್ಮಿನೂ ಬರ್ತೀನಿ ಅಂದರು. ಹಾಗೆ ಹೋಗೋ ದಾರಿಲಿ ರಾಯರ ಮಠ ಇತ್ತು. ದರ್ಶನ ಮಾಡ್ಕೊಂಡು ನಾನು ಮಮ್ಮಿ ದೇವಸ್ಥಾನಕ್ಕೆ ಹೋದ್ರಿ. ಇವತ್ತು ಶ್ರಾವಣ ಶನಿವಾರ ಆದ್ದರಿಂದ ತುಂಬ ಜನ, ಫುಲ್ ಜನ ಅಂದರೆ ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು 4ನೇ ಶನಿವಾರ ಆದ್ದರಿಂದ ಎಲ್ಲ ಫ್ರೂಟ್ಸಲ್ಲಿ ಅಲಂಕಾರ ಮಾಡಿದ್ರು ದೇವ್ರಿಗೆ. ಬಟ್ ಸಕ್ಕತ್ತಾಗಿತ್ತು ಅಲಂಕಾರ ಮಾತ್ರ. ನಾನು ಪ್ರಸಾದ ಕಾಳ್ಸಾರು ಮುದ್ದೆ ಎಲ್ಲ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಹೋದೆ. ನೋಡಿದ್ರೆ ಪ್ರಸಾದ ಇವತ್ತು ಪಲಾವು ಮತ್ತು ಕೇಸರಿಬಾತ್ ಮಾಡಿಸ್ಬಿಟ್ಟಿದ್ರು. ಯಾವುದೇ ಆಗಿರಲಿ ಪ್ರಸಾದ ಕಣ್ಗೊತ್ಕೊಂಡು ತಿನ್ನಬೇಕು ಅಂತ ಕೇಸರಿಬಾತು ಮತ್ತು ವೆಜ್ ಪಲಾವ್ ತಿಂದೆ. ಬಟ್ ಪಲಾವ್ ಮಾತ್ರ ಟೇಸ್ಟ್ ಸಕ್ಕತ್ತಾಗಿತ್ತು. ಪಲಾವ್ ತಿನ್ಕೊಂಡು ಹಾಗೆ ಬರಬೇಕಾದ್ರೆ ನಮ್ಮ ಅಕ್ಕ ಅನ್ಸಿದ್ರು ಹಾಯ್ ಅಂತ ಅವ್ರನ್ನ ಮಾತಾಡಿಸ್ದೆ. ನನಗೂ ಖುಷಿ ಆಯಿತು ಅವ್ರು ಬಂದಿದ್ದು. ತುಂಬ ದಿನದ ಕನಸು ಸ್ಯಾರಿ ಸೇಲ್ ಮಾಡಬೇಕು ಅಂತ. ಅಂದರೆ ಸ್ಯಾರಿ ಸೇಲ್ ಮಾಡ್ತಿದ್ದೆ, ಬಟ್ ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಸ್ಯಾರೀಸ್ ತೊಗೊಬಂದು ಸೇಲ್ ಮಾಡ್ತಾಯಿದ್ದೀನಿ. ನನಗೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಹಾಗೆ ಕೃಷ್ಣನ ಮುಂದೆ ಸ್ಯಾರೀಸ್ ಎಲ್ಲ ಇಟ್ಟು ಪೂಜೆ ಮಾಡಿದೆ. ನಂಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದನೂ ತೊಗೊಂಡೆ. ಹಾಗೆ ಈವ್ನಿಂಗ್ ಆಯಿತು, ಸ್ವಲ್ಪ ಕ್ರೇವಿಂಗ್ಸ್ ಆಗ್ತಾಯಿತ್ತು, ಏನಾದರೂ ತಿನ್ನಬೇಕು ಅನಿಸ್ತಾಯಿತ್ತು. ಸೊ ಕ್ವಿಕ್ಕಾಗಿ ಆಗೋದು ಮ್ಯಾಗಿ. ಸೊ ಮ್ಯಾಗಿನ ಪ್ರಿಪೇರ್ ಮಾಡಿದೆ, ಪನ್ನೀರ್ ಮ್ಯಾಗಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ರೆಸಿಪಿ ಬೇಕು ಅಂತಂದರೆ ಕಾಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಸ್ಯಾರಿ ಬಿಸ್ನೆಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿ. ತುಂಬ ದಿನದ ಕನಸಿದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಫಾರ್ ಮೈ ಯೂಟ್ಯೂಬ್ ಚಾನಲ್.